ಸೂಪರ್. ಆದ್ರೆ ನನ್ನ ನೆನಪಲ್ಲಿ ಶಂಕರ್ ಅವರು ಇಷ್ಟು ಸೀರಿಯಸ್ ಆಗಿಲ್ಲ. ನನ್ನ ನೆನಪಲ್ಲಿ ಇರೋ ಶಂಕರ್ ಈ ಶಂಕರ್ ಯಾವಾಗ ನಗ್ನಗ್ತಾ ಇರೋರು. ಆ ಮುಖದಲ್ಲಿ ಆ ಸ್ಪೆಕ್ಸ್, ಆ ಗಡ್ಡ, ಆ ಲಾಫ್ಟರ್, ಅದೊಂದು ಬೆಳಕು. ಆ ನಗು, ಆ ಬೆಳಕು, ಆ ಬೆಳಕಿನ ಜೊತೆ ಐಕ್ಯ ಆಗಿದೆ. ನನಗೆ ಪರಿಚಯ ಆಗಿದ್ದು ಉಲ್ಟಾ ಪಲ್ಟಾ ಚಿತ್ರದ ಮೂಲಕ. ಅದಾದ್ಮೇಲೆ ಆಗಾಗ ಸಿಕ್ಕೋರು ಫಸ್ಟ್ ಟೈಮ್ ಉಲ್ಟಾ ಪಲ್ಟಾಲಿ ಮೀಟ್ ಮಾಡ್ತಾ ಇದೀವಿ. ಅಲ್ಲಿವರೆಗೂ ಎಲ್ಲ ಡೈರೆಕ್ಟರ್ಸ್ ಬರೋರು, ಕತೆ ಎಳೆ ಹೇಳೋರು, ನಾವು ಓಕೆ ಅಂತ ಇದ್ವಿ. ಫಸ್ಟ್ ಟೈಮ್ ಒಬ್ಬ ಡೈರೆಕ್ಟರ್ ಫುಲ್ ಫ್ಲೆಜ್ ಸ್ಕ್ರಿಪ್ಟ್, ಆ 120 ಪೇಜ್ ಟೈಪ್ ಮಾಡಿ ವಿತ್ ಡೈಲಾಗ್, ಒಂದು ಬೌಂಡ್ ಸ್ಕ್ರಿಪ್ಟ್ ಅಂತ ನಾನು ನೋಡಿದ್ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಶಂಕರ್ ಕೈಯಲ್ಲಿ. ಅಂಡ್ ಅದು ಎಷ್ಟು ಕ್ಲಿಯರ್ ಆಗಿತ್ತು ಅಂದ್ರೆ, ನೀವೀಗ ಏನ್ ಉಲ್ಟಾ ಪಲ್ಟಾ ನೋಡ್ತಿದ್ರು ಅದೇ ಸ್ಕ್ರಿಪ್ಟ್, ಒಂದು ವರ್ಡ್ ಚೇಂಜ್ ಇಲ್ಲ. ಆ ಸ್ಕ್ರಿಪ್ಟ್ ಅಲ್ಲಿ ಏನಿತ್ತೋ ಅದೇ ಚಿತ್ರೀಕರಣ ಮಾಡಿದ್ರು. ಅಷ್ಟು ಕ್ಲಾರಿಟಿ ಇದ್ದಂತ ಡೈರೆಕ್ಟರ್ ಅವರು. ಅಂಡ್ ವೆರಿ ಫಸ್ಟ್ ಡೇ ನಾನು ಇನ್ನೊಂದು ಫಿಲ್ಮ್ ಶೂಟಿಂಗ್ ಅಲ್ಲಿ ಇದ್ದಾಗ ಶಂಕರ್ ಬಂದು ಉಲ್ಟಾ ಪಲ್ಟಾ ಪಬ್ಲಿಸಿಗೆ ಒಂದು ಫೋಟೋ ತೆಗಿಬೇಕು ನಿಮ್ದು ಅಂದ್ರು. ಸರಿ ಸರ್ ಅಂದೆ. ಕಾಸ್ಟ್ಯೂಮ್ ಕೊಟ್ರು. ನಾನು ಸ್ಮೈಲ್ ಮಾಡಿದೆ. ಸ್ಮೈಲ್ ಅಂದ್ರು. ಸ್ಮೈಲ್ ಮಾಡಿದೆ. ಅದರಲ್ಲ, ಸ್ಮೈಲ್ ಸ್ಟುಪಿಡ್ಲಿ ಅಂದ್ರು. ಅದಿದೆಯಲ್ರಿ, ಆ ಒಂದು ಪದ, ಆ ಸ್ಟುಪಿಡ್ಲಿ, ನನ್ನ ಹೀರೋ ದಡ್ಡ ದಡ್ಡಂತರ ನಗ್ಬೇಕು ನೀವು ಅಂದ್ರು. ಆ ಒಂದು ಅಡ್ಜೆಕ್ಟಿವ್ ಯೂಸ್ ಮಾಡ್ತಾರೆ ಡೈರೆಕ್ಟರ್. ನನ್ನ ಮುಖ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಅದಾದ ನಂತರ ಇಡೀ ಚಿತ್ರದಲ್ಲಿ ಎಷ್ಟು ಚೆನ್ನಾಗಿ ಆ ಅಡ್ಜೆಕ್ಟಿವ್ಸ್ ಇಂದಾನೇ ಡೈರೆಕ್ಟ್ ಮಾಡೋರಿ. ಒಂದು ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಹಂಗಲ್ಲ, ಇದು ಸ್ವಲ್ಪ ನೋವು ಸೇರಿಸಿ ಸ್ವಲ್ಪ ನೋವು ಬೇಕು, ಇದ್ರಲ್ಲಿ ಸ್ವಲ್ಪ ಕೀಟ್ಲೇಬೇಕು ಅಂತ ಡಿಸ್ಕ್ರೈಬ್ ಮಾಡೋರು. ನಮ್ಮ ಮುಖದಲ್ಲಿ ಏನ್ ಬರಬೇಕು ಅಂತ ಆ ಕೆಪಾಸಿಟಿ ಬಂದು ಶಂಕರ್ಲಿದ್ದು. ದಟ್ ಇಸ್ ವೈ ಹಿ ವಾಸ್ ಸಚ್ ಅ ಫೈನ್ ಡೈರೆಕ್ಟರ್. ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಒಂದು ಕವನ ರೀ, ಕೆಲವು ಟೈಮ್ ನಾವು ಸ್ಕೂಲ್ ಡೇಸ್ ಅಲ್ಲಿ ಓದಿದ ಕವನ, ಕಾಲೇಜ್ ಡೇಸ್ ಅಲ್ಲಿ ನೋಡಿದ ಚಿತ್ರ, ಅದರ ಅರ್ಥ 40 ವರ್ಷಗಳ ಆದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ. ಆತರ ಒಂದು ಕವನ ಕಾಲೇಜ್ ಡೇಸ್ ಅಲ್ಲಿ ಇತ್ತು. ಅದು ಹೇಳ್ತು, ಟುಮಾರೋ ಐ ವಿಲ್ ಕಾಲ್ ಜಿಮ್. ನಾಳೆ ಜಿಮ್ ನಾನು ಫೋನ್ ಮಾಡ್ತೀನಿ ಟು ಟೆಲ್ ಹಿಮ್ ಐ ಆಮ್ ಥಿಂಕಿಂಗ್ ಆಫ್ ಹಿಮ್. ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಕಣ ನಾನು. ಬಟ್ ಟುಮಾರೋ ಕಮ್ಸ್ ಅಂಡ್ ಟುಮಾರೋ ಗೋಸ್. ನಾಳೆ ಬರುತ್ತೆ, ನಾಳೆ ಹೋಗುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಅಸ್ ಗ್ರೋಸ್ ಅಂಡ್ ಗ್ರೋಸ್. ಒಬ್ರು ದೂರ ಆಗ್ತಾನೇ ಇರ್ತೀವಿ. ದೆನ್ ಒನ್ ಡೇ ಅ ಮೆಸೇಜ್ ಕಮ್ಸ್. ಒಂದು ಸಂದೇಶ ಬರುತ್ತೆ, ಜಿಮ್ ಡೈಡ್ ಟುಡೇ. ಜಿಮ್ ಮಾಯ ಆಗ್ಬಿಟ್ಟ. ದಟ್ಸ್ ಆಲ್ ರಿಮೇನ್ಸ್ ಇನ್ ದ ಎಂಡ್. ಕೊನೆಗೆ ಉಳಿಯೋದು ಅಷ್ಟೇ, ಅರೌಂಡ್ ದಿ ಕಾರ್ನರ್ ಅ ವ್ಯಾನಿಶ್ಡ್ ಫ್ರೆಂಡ್ ಅಂತ. ಹಾದಿಯ ತಿರುವಲ್ಲಿ ಮರೆಯಾದ ಗೆಳೆಯ ಅಂತ. ಅಷ್ಟೇ ಆಗುತ್ತೆ ರೀ. ಅನ್ಕೊಳ್ತಿರ್ತೀವಿ, ಶಂಕರ್ಗೆ ಫೋನ್ ಮಾಡ್ಬೇಕು, ಅವ್ರಿಗೆ ಫೋನ್, ಇಲ್ಲಿ ಮನೋಹರ್ ಸಿಕ್ಕಿದ್ರು, ರಾಮಯ್ಯ ಸಿಕ್ಕಿದ್ರು. ಸಿಕ್ಕಿದಾಗಲ್ಲ ನಾವೇನು ಹೇಳ್ತೀವಿ, ಬಾಸ್ ಮೀಟ್ ಮಾಡ್ಬೇಕು, ಬಾಸ್ ತುಂಬಾ ದಿನ ಮಾತಾಡ್ಬೇಕು. ನಾವು ಎಷ್ಟು ಸಲ ಮಾತಾಡಿದೀವಿ ಮನೋಹರ್? 6 ತಿಂಗಳು ಹೋಗ್ಬಿಡ್ತೀರಿ, ಮತ್ತೆ ಸಿಗ್ತೀವಿ, ಮೀಟ್ ಮಾಡ್ಬೇಕು ಬಾಸ್, ಮೀಟ್ ಹೋಗ್ತಾನೆ ಇರ್ತೀರಿ. ದಶಕಗಳು ಹೋಗ್ಬಿಡುತ್ತೆ. ಟುಮಾರೋ ಐ ವಿಲ್ ಕಾಲ್ ಜಿಮ್, ಟುಮಾರೋ ಐ ವಿಲ್ ಕಾಲ್ ಜಿಮ್ ನಡೆಯೋದೇ ಇಲ್ಲ. ವಿ ಜಸ್ಟ್ ಗೆಟ್ ಲಾಸ್ಟ್ ನಮ್ಮ ಕೆಲಸಗಳಲ್ಲಿ. ಕಾಶ್ಮೀರಲ್ಲಿ ಶೂಟಿಂಗ್ ಅಲ್ಲಿ ಇದ್ದೆ ನಾನು. ಶಂಕರ್ ಮೆಸೇಜ್ ಕಳಿಸ್ತಾರೆ, ನಮ್ಮ ಶ್ರೀಮತಿ ಅವ್ರಿಗೆ ಹೋಗ್ಬಿಟ್ಟ ರಮೇಶ್ ಅಂತ. ಸಾರಿ ಶಂಕರ್, ಡೀಪ್ ಕಂಡೋಲೆನ್ಸಸ್. ಬಂದ ತಕ್ಷಣ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತೆ. ಟುಮಾರೋ ಐ ವಿಲ್ ಕಾಲ್ ಜಿಮ್. ಹೀಗೆ ಹೋಗ್ತಾ ಇದೀವಿ. ಇದನ್ನ ಐ ಥಿಂಕ್ ಇಲ್ಲಿ ಮುಖ್ಯವಾದ ವಿಷಯ ಇದು. ನಾವು ಮೀಟ್ ಮಾಡಬೇಕು ಅಂತ ಅನ್ಕೊಳ್ಳೋ ವ್ಯಕ್ತಿಗಳು, ಫೋನ್ ಮಾಡಿ ಮಾತಾಡಬೇಕು ಅಂತ ಅನ್ಕೊಳ್ಳೋ ವ್ಯಕ್ತಿಗಳಿಗೆ ಆಗ್ಲೇ ಮಾಡ್ಬಿಡ್ಬೇಕು ಸರ್ ನಾವು. ದಟ್ ಇಸ್ ದ ಫಸ್ಟ್ ಥಿಂಗ್. ದಿಢೀರಂತ ನ್ಯೂಸಸ್ ಬೇರೆ ತರ ಬರ್ತಾ ಇದೆ ಇತ್ತೀಚೆಗೆ. ಶಂಕರ್ ಈ ಇಂಟರಾಕ್ಷನ್ಸ್ ಅಲ್ಲಿ ನಾನು ಕಲ್ತಿದ್ದು ಒಂದು ರೀ, ಶಂಕರಿಂದ ಇರುವಂತ ಮೆಸೇಜ್ ಏನು, ಒಂದು ಜರ್ನಲಿಸ್ಟ್ ಅಂದ್ರೆ ಮನಸ್ಸಾಕ್ಷಿ ಅಂತ ಒಂದಿರ್ಬೇಕ್ರಿ, ಧೈರ್ಯ ಅಂತ ಒಂದಿರ್ಬೇಕ್ರಿ. ಡೈರೆಕ್ಟರ್ ಅಂದ್ರೆ ಕ್ಲಾರಿಟಿ ಅಂತ ಒಂದಿರ್ಬೇಕ್ರಿ. ಕಾಮಿಡಿ ಅಂದ್ರೆ ಇಂಟೆಲಿಜೆನ್ಸ್ ಒಂದಿರ್ಬೇಕ್ರಿ. ಈ ಮೂರನ್ನ ಸಾರ್ಬಿಟ್ಟು ಹೋದವರು ಶಂಕರ್ ಅವರು. ಯಾಕಂದ್ರೆ ಅವ್ರು ಬರೆದಂತ ಬರವಣಿಗೆಗಳು, ಅಂಬೇಡ್ಕರ್ ಬಗ್ಗೆ ಅವರ ಚಿಂತನೆಗಳು ನಾವೆಲ್ಲರೂ ಓದಿದೀವಿ. ದಟ್ ಇಸ್ ದ ಜರ್ನಲಿಸ್ಟ್ ಗ್ರೇಟ್ನೆಸ್. ಉಲ್ಟಾ ಪಲ್ಟಾ ನೋಡಿದಿರಲ್ಲ, ಅದಕ್ಕಿಂತ ಒಂದು ಕಾಮಿಡಿ. ಅಂದ್ರೆ ಅದಕ್ಕೆ ಮುಂಚೆನೂ ಡಬಲ್ ಆಕ್ಟಿಂಗ್ ಫಿಲ್ಮ್ಸ್ ಬಂದಿದೆ. ರಾಮ ಶ್ಯಾಮ ಅಂತ ಇರ್ತಾರೆ, ಅಥವಾ ರಾಮಯ್ಯ ತಿಮ್ಮಯ್ಯ ಅಂತ ಇರ್ತಾರೆ. ಇದಂಗಲ್ಲ, ಡಬಲ್ ಆಕ್ಟಿಂಗ್. ನೋಡಕ್ಕಿಬ್ರು ಒಂದೇ ತರ ಇದೆ, ಹೆಸರು ಒಂದೇ, ದೇವರಾಜ್. ಆ ತರ ಒಂದು ಡಬಲ್ ಆಕ್ಟಿಂಗ್ ಎಲ್ಲೂ ಇದ್ದಿಲ್ಲ ಹಿಸ್ಟ್ರಿಯಲ್ಲಿ. ಇಬ್ಬರು ನೋಡಕ್ ಒಂದೇ ತರ ಇರ್ತಾರೆ, ಹೆಸರು ಒಂದೇ ಅಂತ ಮಾಡಿದವರು ಶಂಕರ್ ಅವರು. ಅಂತ ಅದ್ಭುತವಾದ ಚಿತ್ರ ನನ್ಗೆ ಕೊಟ್ಟರು.
ಸೊ ಥ್ಯಾಂಕ್ ಯು ಶಂಕರ್. ಅವ್ರ ಮಗ ನೋಡಿ ರಾಹುಲ್, ಕ್ಯಾರಿ ಆನ್ ದ ಲೆಗಸಿ. ನಮ್ಮನ್ನು ನಗಿಸಿದ್ದಾರೆ, ನಮ್ಮನ್ನು ಯೋಚನೆ ಮಾಡೋ ಥರ ಮಾಡಿದ್ದಾರೆ. ಇಷ್ಟು ಸ್ನೇಹಿತರ ಬಳಗನ ಗಳಿಸಿದ್ದಾರೆ. ನಿಮ್ಮಂತರ ಜೊತೆ ಇದನ್ನೆಲ್ಲ ನೀವು ಬೆಳೆಸ್ಕೊಳ್ಳಿ, ಎಲ್ರಿಗೂ ಒಂಥರ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಗುಡ್ ಬೈ ಶಂಕರ್, ಗುಡ್ ಬೈ.